ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ವಾರದ ವಿಶ್ಲೇಷಣೆಗೆ ಮತ್ತೆ ಬಂದಿದ್ದೀನಿ. 8ನೇ ತಾರೀಕು ಮಾರ್ಚು ಸುಮಾರು 9 ಗಂಟೆ 22 ನಿಮಿಷ ಆಗ್ತಿದೆ. ಈ ವಾರದ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಾರದಿಂದ ಒಂದು ಅಡಿಷನಲ್ ಇನ್ಫಾರ್ಮೇಷನ್ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಜ್ಯೋತಿಷ್ಯ ಭಾಗ, ಆಸ್ಟ್ರಾಲಜಿಕಲ್ ಇಂಪ್ಯಾಕ್ಟ್ಸು, ಸ್ಟಾಕ್ ಮಾರ್ಕೆಟ್ ಮೇಲೆ ಹೇಗೆ ಒಂದು ಇಂಪಾಕ್ಟ್ ಕೊಡುತ್ತೆ, ಒಂದೇನಾದರೂ ಚಾಲೆಂಜಸ್ಸು ಅಥವಾ ಒಂದು ವೀಕ್ಲಿಲಿ ಏನಾದರೂ ಇದ್ದರೆ ಅದನ್ನೇನಾದರೂ ಇರುವಂಥದ್ದು. ಒಂದು ವೆಬ್ಸೈಟ್ ಡ್ರಿಕ್ ಚಾಂಗ ಅಂತ ಒಂದು ರೆಫರ್ ಮಾಡ್ತಿರೋದು. ಇಂಡಿಯನ್ ಆಸ್ಟ್ರಾಲಜಿಕಲ್ ಪಾಯಿಂಟ್ ಆಫ್ ವ್ಯೂ ಅದು ಏನೇನು ಎಫೆಕ್ಟ್ ಆಗ್ಬೋದು ಅದನ್ನು ಸಹಿತ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ರೀಸೆಂಟಾಗಿ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಅದು ಇದಾದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನು ಬೇಸಿಕ್ ರೂಲ್ ಅಂತ ಎಲ್ಲರೂ ನೋಡಿಕೊಂಡು ನಿಮ್ಮ ಟ್ರೇಡಿಂಗಲ್ಲಿ ಟ್ರೇಡ್ ಮಾಡ್ತಾ ಬಂದರೆ ಒಂದು ಡೀಸೆಂಟ್ ಪ್ರಾಫಿಟ್ಟು ವೀಕ್ಲಿ ಬೇಸಿಸಲ್ಲಿ ಒಂದು ಡೈರೆಕ್ಷನ್ ಕರೆಕ್ಟಾಗಿ ಹಿಡ್ಕೊಂಡು ನೀವು ದುಡ್ಡು ಮಾಡ್ಬೋದು. ಒಂದು ಸೈಡ್ ವೇಸ್ಗೆ ಹೋದರೂ ಸಹಿತ ಒಂದು ಆಪ್ಷನ್ ಸೆಲ್ಲಿಂಗಲ್ಲಿ ಇದ್ದವರು ಸ್ವಲ್ಪ ದುಡ್ಡಾಗುತ್ತೆ. ಪೊಸಿಷನ್ನಲ್ಲಿ ಆಪ್ಷನ್ ಬೈಯಿಂಗ್ ಮಾಡೋರಿಗೆ ಹೇಗಿದ್ರೂ ದುಡ್ಡಾಗೋದು ಸ್ವಲ್ಪ ಚಾನ್ಸಸ್ ತುಂಬ ಕಡಿಮೆ. ಬಟ್ ಒಂದು ಏನಂದರೆ ಡಿಸಿಪ್ಲೀನ್ಡ್ ಆಗಿ ಒಂದು ಸ್ಟ್ರಾಟಜಿ ಸಿಸ್ಟಮ್ನ ಫಾಲೋ ಮಾಡ್ಕೊಂಡು ಹೋದರೆ ಆಪ್ಷನ್ ಬೈಯಿಂಗಲ್ಲೂ ಸಹಿತ ಡೀಸೆಂಟಾಗಿ ದುಡ್ಡಾಗುತ್ತೆ. ಅದೆಲ್ಲ ಒಂದು ಡಿಸ್ಕಸ್ ಮಾಡೋಣ ಮುಂದಿನ ದಿವಸಗಳಲ್ಲಿ. ಈ ವಾರದ ವಿಶ್ಲೇಷಣೆ ತೊಗೊಳ್ತಾ ಇದ್ದೀನಿ. ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ, ಮತ್ತು ಸಪೋರ್ಟ್ ಮಾಡ್ತಾ ಇರಿ. ಏನಾದರೂ ಕಾಮೆಂಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿ. ಸೊ ಡಿಸ್ಕ್ಲೇಮರ್ ಅಂತ ಹೇಳಲೇಬೇಕು, ಇದು ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಫೈನಾನ್ಷಿಯಲ್ ಅಡ್ವೈಸರ್ದು ಹೆಲ್ಪ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಮತ್ತು ಇದು ಎಜುಕೇಷ್ನಲ್ ಪರ್ಪಸ್ ಆಗಿ ಮಾಡುವಂಥ ವಿಡಿಯೋಗಳು. ಸೊ ನೀವು ಸಹಿತ ಒಂದು ಅನಾಲಿಸಿಸ್ ಮಾಡಬೇಕಾಗತ್ತೆ. ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ. ಒಂದು ಅಬ್ಸರ್ವೇಷನ್ ನಾನು ಕಂಡೆ ಆ್ಯಕ್ಚುಲಾಗಿ. ಸೊ ನಾನೇನೋ ಬೇರಿಷ್ ಅಂತ ಕೊಟ್ಟರೆ ಅಥವಾ ಬುಲಿಷ್ ಅಂತ ಕೊಟ್ಟರೆ ಕಂಪ್ಲೀಟಾಗಿ ಬುಲಿಷ್ ಅಥವಾ ಬೇರಿಷ್ ಹೋಗಲ್ಲ ಅಂತ ಹೇಳಿದ್ದೆ ಕೂಡ. ಬಟ್ ಒಂದು ಬ್ಯೂಟಿಫುಲ್ ಆಗಿ ಏನಾಯ್ತು ಅಂದರೆ, ಅದನ್ನು ತೋರಿಸ್ತೀನಿ. ಕಳೆದ ವಾರದ್ದು ಒಂದು ರಿಸಲ್ಟ್ ಒಂದು ಚೆನ್ನಾಗೇ ಬಂದಿದೆ. ಅದರಲ್ಲೂ ಅಶೋಕ್ ಲೈಲ್ಯಾಂಡ್ ಆಗುತ್ತದು. ಸೊ ಈ ವಾರದಲ್ಲಿ ಏನೇನು ಆಗ್ತವೆ ಅದನ್ನು ಸಹಿತ ನೋಡುವಾಗ ಹೇಳ್ತೀನಿ. ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಫ್ಟಿ ತೊಗೊಳ್ತಾ ಇದ್ದೀನಿ. ಸೊ ನಿಫ್ಟಿ ಅಂದ್ಕೊಂಡಂಗೆ ಬೀಳ್ತಾ ಇದೆ. ಸೂರ್ಯಗ್ರಹಣ, ಚಂದ್ರಗ್ರಹಣದ ಎಫೆಕ್ಟ್ ಎಲ್ಲ ಆಯಿತು. ಈಗ ಏನಾಗ್ತಿದೆ ಅಂದರೆ, ಇವಾಗ 3ನೇ ತಾರೀಕು ರಜಾ ಆಯಿತು. 3ನೇ ತಾರೀಕು ಒಂದು ಎಫೆಕ್ಟು 4ಗೆ ಬಿದ್ದಿತ್ತು. ಅದು ಹೇಳಿದೆ ಸಹಿತ. ಈ ಒಂದು ಬೌನ್ಸ್ ಬ್ಯಾಕು ರೀಟೆಸ್ಟ್ ಆಗುತ್ತೆ, ಅದ್ರ ಮೇಲೆ ಒಂದು ನೋಡಬೇಕಾಗುತ್ತೆ. ರೀಟೆಸ್ಟ್ ಸಹಿತ ಆಯಿತು, ಒಂದು ಪಾಸಿಟಿವ್ ಮೂವ್ ಹೋದಂಗೆ ಆಯಿತು. ಬಟ್ ಇವಾಗ 4th ಲೋ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತಿದೆ. ವೆರಿ ಇಂಪಾರ್ಟೆಂಟು. 4th ಲೋ ಬ್ರೇಕ್ ಆಯಿತು ಅಂದರೆ ಈ ಒಂದು 11th ಆಗಸ್ಟ್ ಇದ್ರದ್ದೆಲ್ಲ ಬ್ರೇಕ್ ಆಗುತ್ತೆ. ಮತ್ತು ಇವಾಗ 12th ಮೇ ಒಂದು ಪ್ರಿಡಾಮಿನೆಂಟ್ ಆಗಿ ಮಾಡಿದ್ದು ಮೂವ್ ಆ್ಯಕ್ಚುಲಿ ಅದು ಇರ್ಬೋದು. ಅದ್ರದ್ದು ಸಹಿತ ಒಂದು 9th ಮೇ ಇದೆಲ್ಲ ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ಗಳು. ಸೊ ಆದಷ್ಟು ಈ ಲೆವೆಲ್ನ ಟ್ರೈ ಮಾಡುತ್ತೆ. ಈಗ 23,906 ಅದೆಲ್ಲ ಬ್ರೇಕ್ ಆಯಿತು ಅಂದರೆ ಡೈರೆಕ್ಟಾಗಿ 23,300 ಇವನ್ ಅಪ್ ಟು 7th ಏಪ್ರಿಲ್ 2025 ಇದ್ರ ಲೋ ಏನಿದೆ ಅಲ್ಲಿ ತನಕ ಟ್ರೈ ಮಾಡುತ್ತೆ. ಆ್ಯಕ್ಚುಲಾಗಿ ಆ ಒಂದು ಸ್ಟ್ರೆಚ್ಚಲ್ಲಿ ಇದೇ ಲೋ ಆಗಿತ್ತು. ಮತ್ತು ಫಿಬಿನಾಶಿಲು ನೋಡಬೇಕಾದ್ರೆ ಇವತ್ತು 618 ಏನಿದೆ ಆ ಲೆವೆಲ್ಸ್ನ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ಟ್ರೈ ಆಗ್ತಿಲ್ಲ. ಒಂದ್ಸಲಿ ಆಚೆ ಬಂತು, ತಿರ್ಗಾ ಒಳಗೆ ಬಂತು, ಸಪೋರ್ಟ್ ತೊಗೊಂಡಿದೆ. ಸೊ ನೆಕ್ಸ್ಟು 24,440, 3,493 ತನಕ ಈ ಫಿಬಿನಾಶಿ ಇರ್ಬೋದು. ಇವನ್ ಅಪ್ ಟು 22,8185 ಅದು ಸಪೋರ್ಟ್ ತೊಗೊಂತು ಅಂದರೆ ಚೆನ್ನಾಗಿ ಮೇಲೆ ಬರುತ್ತೆ. ಇಲ್ಲಿ ಬ್ರೇಕ್ ಆಯಿತು, ಇವನ್ ಇಲ್ಲಿ ತನಕ ಹೋಗೋದು ಇವತ್ತೇ ಹೋಗುತ್ತೆ, ಈ ಮಂತಲ್ಲಿ ಹೋಗುತ್ತೆ, ಅಥವಾ ಮುಂದಿನ ದಿನಗಳೇ ಹೋಗುತ್ತೆ ಅಂತ ಖಡಾಖಂಡಿತವಾಗಿ ನಾನು ಹೇಳ್ತಾ ಇಲ್ಲ. ಚಾನ್ಸಸ್ ಅಂತ ಹೇಳ್ತೀನಿ. ಯಾಕಂದರೆ ಫಿಬಿನಾಶಿ ಇರ್ಬೋದು, ಇಲಿಯಟ್ ವೈಸ್ ಇರ್ಬೋದು, ಯಾವುದೇ ಇದ್ದರೂ ಒಂದು ರೂಲ್ಸ್ಗಳಿದ್ದಾವೆ, ಒಂದು ಡೈಮೆನ್ಷನ್ಸ್ ಇದ್ದಾವೆ ಅದ್ರದ್ದು. ಸೊ ಹಾಗಾಗಿ ಒಂದು ಏನಾದರೆ ಒಂದು ಸ್ವಿಂಗ್ ಅಥವಾ ಒಂದು ವೇವ್ ಅಂತ ಏನು ಕ್ರಿಯೇಟ್ ಆಗುತ್ತಲ್ಲ, ಅದು ಇಷ್ಟಿಷ್ಟೇ ಪರ್ಸೆಂಟೇಜು ಅಥವಾ ಇಷ್ಟು ಮೂವ್ ಆಗಿರಬೇಕು ಫಿಬ್ಬಲ್ಲಿ ಅಂತ ಇರುತ್ತೆ. ಸೊ ಹಾಗಾಗಿ ಒಂದು 618, 236 ಇದೆಲ್ಲ ವೆರಿ ಇಂಪಾರ್ಟೆಂಟು ಲೆವೆಲ್ಸು. ಇದನ್ನು ಲಾಕ್ ಮಾಡ್ಕೊತೀನಿ, ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ನೋಡುವಂಥದ್ದು ಇದು ಇಂಪಾರ್ಟೆಂಟ್ ಆಗ್ತವೆ. ಸೊ ಇದರಲ್ಲಿ ವಿಶೇಷವಾಗಿ ಅಂತ ಏನೂ ಇಲ್ಲ. ಸೊ ನಾಳೆ ಓಪನ್ ಆದಮೇಲೆ
ಫಸ್ಟ್ 15 ಮಿನಿಟ್ಸ್ ಆರ್ 30 ಮಿನಿಟ್ಸ್ ಇವನ್ ಫೈನ್. ಅದ್ರದ್ದು ಹೈ ಆ್ಯಂಡ್ ಲೋ ಬ್ರೇಕ್ ಆದಮೇಲೆ ಒಂದು ಡೈರೆಕ್ಷನ್ ತೊಗೊಬೋದು. ಬಟ್ ಓಪನಿಂಗಲ್ಲೇ ನನ್ನ ಪ್ರಕಾರ ಇವಾಗ ಆಲ್ರೆಡಿ ಎಸ್ ನಿಫ್ಟಿ ನೆಗೆಟಿವಲ್ಲಿದೆ. ಸೊ ಮತ್ತಷ್ಟು ನೆಗೆಟಿವ್ ಹೋಗುತ್ತೆ. ವಾರ್ ಎಫೆಕ್ಟ್ಸ್ಗಳು ಸ್ವಲ್ಪ ಚೆನ್ನಾಗಿ ಜೋರಾಗಿ ಬರ್ತಾ ಇದೆ. ಅದ್ರದ್ದು ಇಂಪ್ಯಾಕ್ಟ್ಸ್ಗಳು ಕ್ರೂಡಿಂದ ಹಿಡಿದು ನಿಫ್ಟಿಯಿಂದ ಹಿಡಿದು ಎಲ್ಲ ಆಗ್ತವೆ. ಸೊ ಇಲ್ಲಿ ಈ ನಡುವೆ ಪಾರ್ಟ್ ಹೇಳಬೇಕು ಅಂತಿದ್ದೆ. ಸೊ ಅಡಿಷ್ನಲಿ ಇಲ್ಲಿ ಸೇರಿಸ್ತಾ ಇದ್ದೀನಿ ಅದನ್ನು. ಸೊ ದೃಕ್ಪಂಚಾಂಗದಲ್ಲಿ ಒಂದು ಇಂಪಾರ್ಟೆಂಟು ಭದ್ರಾ ತಿಥಿಗಳು. ಸೊ ಭದ್ರಾ ಒಂದು ಈ ಒಂದು ಇದರಲ್ಲಿ 10th ಒಂದು ಬೀಳ್ತಾ ಇದೆ ಮಾರ್ಕೆಟ್ ಅವರ್ಸಲ್ಲಿ. ಮತ್ತು ಒಂದು 13th ಫ್ರೈಡೇ ಒಂದು ಪೋಸ್ಟ್ ಸೆಷನ್ ಇರೋದ್ರಿಂದ ಬರೀ 10th ಮೇಜರ್ ಎಫೆಕ್ಟ್ ಆಗ್ತವೆ. ಇದ್ರ ನಡುವೆ ಒಂದು ಇದರಲ್ಲಿ ಈಗ ಏನು ಯುದ್ಧ ಅಂತ ಕಂಜಂಕ್ಷನ್ ಅಂತ ಹೇಳ್ತೀವಿ, ಇಲ್ಲಿ ಶುಕ್ರ ಮತ್ತು ಶನಿದು ಒಂದು ಕಂಜಂಕ್ಟ್ ಆಗುತ್ತೆ. ಸೊ ಈ ಒಂದು ಡ್ಯೂರೇಷನ್ನು ಆಲ್ಮೋಸ್ಟ್ ಒಂದು ದಿವಸ ಅಂತ ಹೇಳ್ಬೋದು ಇಲ್ಲಿ ಇದ್ರ ಪ್ರಕಾರ. ಬಟ್ ಅದು 1 ವೀಕ್ ತನಕ ಎಫೆಕ್ಟ್ ಇರುತ್ತೆ ಜನರಲ್ ಆಗಿ. ಸೊ ಇಲ್ಲಿ ಒಂದು ನಡುವೆ ಒಂದು ಫ್ಯೂ ಡಿಗ್ರೀಸಲ್ಲಿ ಏನು ಟ್ರಾವೆಲ್ ಆಗುತ್ತಲ್ಲ, ಸೊ ಅದ್ರ ನಡುವೆ ಒಂದು ದಿವಸ ಇದು. ಸೊ ಹಾಗಾಗಿ ಒಂದು ಇಲ್ಲಿ ಮಾರ್ಚಲ್ಲಿ ಈ ಒಂದು ನಾಳೆ ಒಂದು ಇವತ್ತು ಸ್ಟಾರ್ಟ್ ಆಗಿದೆ ಈಗ. ಸೊ ಹಾಗಾಗಿ ಇದ್ರ ಎಫೆಕ್ಟ್ ನಾಳೆ ಬೀಳುತ್ತೆ, ಜೋರಾಗಿ ಆಲ್ರೆಡಿ ಕೊಡುತ್ತೆ. ಸೊ ಲಕ್ಸುರಿ ರಿಲೇಟೆಡ್ ಸ್ಟಾಕ್ಸ್, ಆಯಿಲ್ ರಿಲೇಟೆಡ್ ಸ್ಟಾಕ್ಸ್ಗಳು ಹೆವಿ ಒಂದು ವೆಯ್ಟೆಡ್ ವ್ಯಾಲ್ಯೂಯೇಷನ್ಸ್ ಅಂತ ಏನಿದ್ದಾವೆ. ಸೊ ಪ್ರೈಸ್ ಇರ್ಬೋದು ಅಥವಾ ವ್ಯಾಲ್ಯೂಯೇಷನ್. ಸೊ ನಿಮಗೆ ಬಿಗ್ ಟ್ರೆಂಟ್ ಅಂಥದ್ದು, ಎಸ್ಪೆಷಲಿ ಲಕ್ಸುರಿ ಅಂದರೆ ಟ್ರೆಂಟ್ ಅಂತ ಹೇಳ್ತೀನಿ. ಪೆಟ್ರೋಕೆಮಿಕಲ್ಸ್ಗಳು, ಸೊ ಈ ಥರದ್ದೆಲ್ಲ ಒಂದು ಬರ್ತವೆ. ಸೊ ಹಾಗಾಗಿ ಒಂದು ಆ ಸೆಕ್ಟರ್ಗಳಲ್ಲಿ ಈ ಇಂಪ್ಯಾಕ್ಟ್ಸ್ ಕಾಣ್ಬೋದು. ಡೈರೆಕ್ಟಾಗಿ ಇದು ಪಾಸಿಟಿವ್ ಹೋಗುತ್ತೆ, ನೆಗೆಟಿವ್ ಅಂತಲ್ಲ. ಸೊ ನೀವು ಮಾರ್ಕ್ ದ ಹೈ ಆ್ಯಂಡ್ ಲೋ 15 ಮಿನಿಟ್ಸ್ ಆರ್ 30 ಮಿನಿಟ್ಸ್ ಅಂತ ಹೇಳಿದ್ನಲ್ಲ, ಸೇಮ್ ರೂಲ್ ಇಲ್ಲೂ ಆಗುತ್ತೆ. ಅದ್ರದ್ದು ಇಂಪ್ಯಾಕ್ಟ್ಸ್ ಅದು ಯಾವ ಡೈರೆಕ್ಷನ್ ತೊಗೊಳುತ್ತೋ ಅದು ಡೈರೆಕ್ಷನ್ ಹಿಡ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಅದು ಒಂದು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಈ 9th 10th ನಾಳೆ ನಾಡಿದ್ದು ಆಚೆನೇ ಇದ್ದು 11th ಕೂಡ. 11th ಬಂದ್ಬಿಟ್ಟು ಇವಾಗ ಗುರು ಬಂದ್ಬಿಟ್ಟು ಅಸ್ತನಾಗಿದ್ದ, ಮಾರ್ಗಿಯಾಗಿದ್ದಾನೆ. ಸೊ ಅದ್ರ ಮಾರ್ಗಿ ಆಗಿಬಿಟ್ಟು ವಾಪಸ್ ಕರ್ಕರಾಶಿ ಬರೋ ಪ್ರವೇಶಕ್ಕೆ ಮುಂದಿನ ದಿವಸಗಳಲ್ಲಿ ಆಗುತ್ತೆ. ಸೊ ಆ ಡೈರೆಕ್ಷನ್ನಲ್ಲಿ ಬರೋದು ಸ್ವಲ್ಪ ಕ್ಲಾರಿಟಿ ಸಿಗೋ ಹಂಗಿರುತ್ತೆ ಮಾರ್ಕೆಟಲ್ಲಿ. ಸೊ ಪೋಸ್ಟ್ 11th ಏನಿದೆ, ಒಂದೇನಾದರೂ ಚೇಂಜಸ್ ಬಂತು ಅಂದರೆ ಈ ಗುರುವಿಂದ ಬರಬೇಕು ಬಂದರೆ ಮಾರ್ಕೆಟಲ್ಲಿ, ಇಲ್ಲ ಅಂದರೆ ಒಂದು ನೆಗೆಟಿವ್ ಟ್ರೆಂಡು ಅಥವಾ ಸೈಡ್ ವೇಸಲ್ಲಿ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಇದೆಲ್ಲ ನೋಡ್ಕೊಬೇಕು. ಸೊ ಹಾಗೆ ಪಿಚ್ ಫೋರ್ಕಲ್ಲೂ ವಿಶೇಷವಾಗಿ ಏನೋ ಮಾತಾಡೋವಂಥದ್ದು ಏನಿಲ್ಲ. ಮೇಯ್ನಾಗಿ ಇಚಿಮೋಕೋ ನೋಡೋದಾದರೆ ಸೂಪರ್ ಟ್ರೆಂಡ್ ಸಹಿತ ನೆಗೆಟಿವ್ ಇದೆ. ಸೊ ಹಾಗಾಗಿ ಒಂದು ಇದರಲ್ಲಿ ಏನು ಚರ್ಚೆ ಇಲ್ಲ. EMA ಕೂಡ ನೆಗೆಟಿವು, ಎಲ್ಲ 200 EMAಗಿಂತ ಕೆಳಗಡೆ ಇದೆ. ಸೊ ಎಲ್ಲ ನೆಗೆಟಿವ್ ಸೆಂಟಿಮೆಂಟ್ಸೇ ಜಾಸ್ತಿ ಇದೆ. ಇಚಿಮೋಕೋದಲ್ಲಿ ತೋರಿಸ್ಬೇಕಂದ್ರೆ ಆಲ್ರೆಡಿ ಕ್ಲೌಡಿಂದ ಆಚೆ ಬಂದಿದೆ. ಸೊ ಕ್ಲೌಡು ಟಚ್ ಆಗುತ್ತೆ, ಕ್ಲೌಡ್ ಸಪೋರ್ಟ್ ತೊಗೊಳುತ್ತೆ. ಕ್ಲೌಡಿಂದ ರಿಜೆಕ್ಷನ್ ಬಂದರೆ ಬಿಗ್ ಪೇಯ್ನ್ ಅಂತೆಲ್ಲ ಹೇಳಿದ್ದೆ. ಸೊ ಅದೆಲ್ಲ ಹಳೆಯ ವೀಡಿಯೋಗಳು ನೋಡಿದ್ರೆ ನಿಮ್ಗೆ ಸಿಗುತ್ತೆ. ಯಾವುದೇ ಒಂದು ಚೇಂಜಸ್ ಬಂದಿಲ್ಲ, ಹೇಳಿದ್ದೆಲ್ಲ ಆಗಿದೆ. ಯಾಕಂದರೆ ಇಚಿಮೋಕೋ ಸಿಸ್ಟಮೇ ಹಾಗೆ. ಒಂದು ಈಗ ನೋಡಿ ಇದ್ರ ಪ್ರಕಾರ ಒಂದು ಡೌನ್ ಬಂದಿದೆ, ಒಂದು ಸಣ್ಣ ಅಪ್ ಮೂವ್ಮೆಂಟ್ ಥರ ಕಾಣಿಸುತ್ತೆ. ಬಟ್ ಇಲ್ಲಿ ನೋಡಿ ಈ ಒಂದು ಡೈರೆಕ್ಷನಲ್ಲೇ ಒಂದು ಅಪ್ ಮೂವ್ ಆದಂಗೆ ಆಯಿತು. ಬಟ್ ನೆಗೆಟಿವ್ ಹಾಗೆ ಇಮಿಡಿಯೇಟ್ ಕೊಟ್ಟು ಇನ್ನೊಂದು ನೆಗೆಟಿವ್ ಕೊಟ್ಟು ಉಲ್ಟಾ ಒಂದು ರಿವರ್ಸಲ್ಲಿ ಬರೋಂಗಿದೆ, ಆಮೇಲೆ ಫ್ಲ್ಯಾಟು. ಸೊ 20th ಮಾರ್ಚ್ ಇಲ್ಲರ ಪ್ರಕಾರ ಒಂದು ಗ್ರೀನ್ ಆಗಬೇಕು ಆ್ಯಕ್ಚುಲಿ, ಆದರೆ ಮೇಲ್ಗಡೆ ಬರಬೇಕು ಸ್ವಲ್ಪ. ಸೊ ಅಲ್ಲಿ ತನಕ ಒಂದು ಸೈಡ್ ವೇಸ್ ಅಥವಾ ಡೌನ್ ಫಾಲ್ ಇರ್ಬೋದು. ಸೊ ಆಮೇಲೆ ಒಂದು ಅಪ್ ಟ್ರೆಂಡ್ ಇರುತ್ತೆ ಅಂತ ಹೇಳ್ತಾ ಇದ್ದೆ, ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ ಅಗೇನು. ಬಟ್ ಫ್ಯೂಚರಲ್ಲಿ ಇದು ಮತ್ತೆ ನೆಗೆಟಿವ್ ಟ್ರೆಂಡ್ ಇದೆ, ಇಟ್ಸ್ ನಾಟ್ ಎ ಗುಡ್ ಸೈನು. ಸೊ ಇಲ್ಲಿ ಈಗ ವೀಕ್ಲಿಲೂ ಸಹಿತ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಕ್ಲೌಡಲ್ಲಿ ಸಪೋರ್ಟ್ ತೊಗೊಂಡಿದೆ. ಸೊ ಪ್ರಾಬಬ್ಲಿ ಇಲ್ಲಿ ಬೇಸ್ ಲೈನ್ನೆಲ್ಲ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಬೇಸ್ ಕ್ಲೌಡ್ ಲೈನ್. ಸೊ ಇಲ್ಲಿ ಸಪೋರ್ಟ್ ತೊಗೊಂಡು ಇದನ್ನು ಇದು ಮಾಡ್ತೀನಿ, ಡಾರ್ಕರ್ ಮಾಡ್ತೀನಿ ಸ್ವಲ್ಪ ಎದ್ದು ಕಾಣಿಸ್ಲಿ ಅಂತ. ಸೊ ರೆಡ್ ಲೈನ್ ಏನಿದೆ ಈ ಒಂದು ಲೈನ್ಗೆ ಟಚ್ ಮಾಡುತ್ತೆ ಈಗ, ಅಥವಾ ಅಲ್ಲಿ ಒಂದು ಸಪೋರ್ಟ್ ತೊಗೊಳುತ್ತೆ. ಕಂಪ್ಲೀಟಾಗಿ ಒಂದು ಕ್ಯಾಂಡಲ್ ಆಚೆ ಬರೋಲ್ಲ ಈ ಕ್ಲೌಡಿಂದ. ಬಂತು ಅಂದರೆ ಆಲ್ರೆಡಿ ನೆಗೆಟಿವ್ ಟ್ರೆಂಡಲ್ಲಿ ಸ್ಟಾರ್ಟ್ ಆಗಿ 1 2 3 4 5 ಇಲ್ಲಿ ಬ್ರೇಕ್ ಆಯಿತು. ಒಂದು ಕಂಟಿನ್ಯೂಸ್ ಆಗಿ ಡೌನ್ಫಾಲ್ ಇಲ್ಲ ಮಂತ್ ವೈಸ್, ಬಟ್ ಚಾಲೆಂಜಸ್ ಇದೆ. ಮಂತ್ ವೈಸ್ ನೋಡಬೇಕಾದ್ರೆ ಕಂಟಿನ್ಯೂಸ್ 4th ಮಂತ್ ಡೌನ್ಫಾಲಲ್ಲಿದೆ. ಸೊ ಇಟ್ಸ್ ಕನ್ಸರ್ನ್ ಆ್ಯಕ್ಚುಲಿ. ನೋಡಬೇಕು ಏನಾಗುತ್ತೆ ಮುಂದಿನ ದಿವಸಗಳಲ್ಲಿ.
ಪ್ರಾಬಬ್ಲಿ ಮಾರ್ಚ್ 20th ಮೇಲೆ ಒಂದು ಸ್ವಲ್ಪ ಪಾಸಿಟಿವ್ ಬರ್ಬೋದು ಅಂದ್ಕೊಂಡಿದ್ದೀನಿ, ಬಟ್ ನಾಟ್ ಶ್ಯೂರ್ 100% ಹಿಂಗೆ ಆಗುತ್ತೆ ಅಂತಲ್ಲ. ಸೊ ಪಿಚ್ ಫೋರ್ಕ್ ಇರ್ಬೋದು, ಯಾವುದೇ ಇರ್ಬೋದು, ಪಿಚ್ ಫೋರ್ಕ್ ಸಹಿತ ತೋರಿಸ್ತೀನಿ. ಹೇಳ್ತಾ ಇದೆ ಲೈನ್ ಟಚ್ ಮಾಡುತ್ತೆ, ಲೈನ್ ಟಚ್ ಆಗಿದೆ ಕೂಡ. ಸೊ ಇಲ್ಲಿ ಲೈನ್ ಟಚ್ ಆಗಿ ನೆಕ್ಸ್ಟ್ ಈ ಲೈನ್ ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ 23,360. ಸೊ ಇಚಿಮೋಕೋ ಇರ್ಬೋದು, ಪಿಚ್ ಫೋರ್ಕ್ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ನೆಗೆಟಿವ್ 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 ಇದೆ. ಸೊ ಗುಡ್ ಸೈನ್ ಯಾವುದೂ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿಲೂ ಸಹಿತ ಅಂತ ಏನು ಹೇಳ್ಕೊಳೋವಂಥದ್ದಿಲ್ಲ, ಅಲ್ಲಿ ನೆಗೆಟಿವ್ ಟ್ರೆಂಡು ಕಂಪೇರ್ ಟು ನಿಫ್ಟಿ ಈಗ ಸ್ಟಾರ್ಟ್ ಆಗಿರೋದಷ್ಟೇ. ಸೊ ಹಾಗಾಗಿ ತುಂಬ ಒಂದು ಪೇಯ್ನ್ ಅಂತ ಅನಿಸಲ್ಲ ಕಂಪೇರ್ ಟು ಇದು, ಬಟ್ ಸ್ಟಿಲ್ ನೆಗೆಟಿವ್ ಹೋಗಿದೆ. ಮತ್ತೆ ಒಂದು ಟ್ರೈ ಮಾಡೋಕ್ಕೆ ನೋಡುತ್ತೆ. ಸೊ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಹಾಕ್ಕೊಂಡು ಇನ್ನೊಂದು ವಿಡಿಯೋ ಹೇಳಿದ್ದೆ, ಅದಕ್ಕೆ ಮುಂಚೆ ಒಂದು ಬೇಸ್ಡ್ ಆನ್ ಲೈನ್ ಥಿಯರಿ, ಒಂದು ಬೇಸಿಕ್ ರೂಲ್, ಫಿಬ್ಬಲ್ದೇ ಬೇಸಿಕ್ ರೂಲ್ ಅಂತಲೇ ಹೇಳಿದ್ದೆ. ಅದನ್ನು ನೋಡಿಕೊಂಡು ಹೈಯರ್ ಟೈಮ್ ಫ್ರೇಮಲ್ಲಿ 125 ಮಿನಿಟ್ಸು 2 ಅವರ್ಸು ಈ ಥರದ್ದು ನೋಡಿಕೊಂಡು ಪ್ಲಾಟ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮ್ಮ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸಿಗ್ತವೆ. ತುಂಬ ಒಂದು ಈಸಿ ಅದು ಆ್ಯಕ್ಚುಲಿ. ಸೊ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಬಟ್ ಬ್ಯಾಂಕ್ ನಿಫ್ಟಿ ಯಾವುದೇ ಇರ್ಬೋದು ಅಂತ ಏನು ಸಪೋರ್ಟ್ ಇಲ್ಲ, ಚೆನ್ನಾಗಿಲ್ಲ. ಸೊ ಆದಷ್ಟು ಇವಾಗ ನೋಡಿ ಬೇಸ್ ಲೈನ್ನ ಟಚ್ ಮಾಡಿದೆ ಈಗ. ಸೊ ಡೈರೆಕ್ಟಾಗಿ ಇಲ್ಲೆಲ್ಲೋ ಏಪ್ರಿಲ್ ಒಳಗಡೆ ಕ್ಲೌಡ್ ಟಚ್ ಆಗಿಬಿಡುತ್ತೆ. ಸೊ ನೋಡ್ಬೇಕು ಎಷ್ಟು ದಿವಸದಲ್ಲಿ ಏನೋ ಸಪೋರ್ಟ್ ತೊಗೊಂಡು ಮೇಲೆ ಬರುತ್ತಾ ಅಥವಾ ಇಲ್ಲೇ ಡೌನ್ ಹೋಗ್ಬಿಡುತ್ತಾ. ಸೊ ಓವರಾಲ್ ಮಾರ್ಕೆಟು ನೆಗೆಟಿವ್ ಸೆಂಟಿಮೆಂಟ್ಸಲ್ಲಿದೆ. ಆದಷ್ಟು ಪೊಸಿಷನ್ ತೊಗೊಳೋರು ಸ್ವಲ್ಪ ಸ್ಟಾಮ್ ಆಗಿದ್ದು ನೋಡ್ಕೊಂಡು ಹೋಗೋದು ಒಳ್ಳೆಯದು. ಆಪ್ಷನ್ ಬಯರ್ಸು ಆವತ್ತಿಂದ ಆವತ್ತೇ ಕ್ಲೋಸ್ ಮಾಡ್ಕೊಳ್ಳಿ. ಈವನ್ ಸೆಲ್ಲರ್ಸ್ ಕೂಡ ತುಂಬ ಪೊಸಿಷನ್ ಅಡ್ಜಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸಡನ್ನಾಗಿ ಯುದ್ಧ ವಾರ್ ಸಿಚುವೇಶನ್ ಸಡನ್ನಾಗಿ ಸ್ಟಾಪ್ ಆಯಿತು ಅಥವಾ ಇನ್ನೂ ಒಂದು ಕಂಪ್ಲೀಟ್ಲಿ ಔಟ್ ಆಫ್ ಕಂಟ್ರೋಲ್ ಅಂತ ಬಂತು ಅಂದರೆ ಈವನ್ ಹೆಡ್ಜ್ ಮಾಡಿರೋ ಪೊಸಿಷನ್ಸ್ಗಳು ನಿಮ್ಮದು ಟ್ರ್ಯಾಪ್ ಆಗೋಕ್ಕೆ ಸಾಧ್ಯತೆ ಜಾಸ್ತಿ ಇರ್ತವೆ. ಸೊ ಹಾಗೆ ಒಂದು ಸೈಡ್ ನೋಡಿಕೊಂಡು ಅವತ್ತಿಂದ ಅವತ್ತೇ ಪೊಸಿಷನ್ಸ್ನ ಕ್ಲೋಸ್ ಮಾಡೋದು ಒಳ್ಳೆಯದು. ಓವರ್ ನೈಟು ಕ್ಯಾರಿ, ಅದರಲ್ಲೂ ವೀಕೆಂಡಲ್ಲಿ ಕ್ಯಾರಿ ಮಾಡುವಂಥದ್ದು ಅವಾಯ್ಡ್ ಮಾಡಿ. ನೆಗೆಟಿವ್ ಇದೆ ಅಂತ ಗೊತ್ತು ನಮಗೆ, ಬಟ್ ಎಷ್ಟು ನೆಗೆಟಿವ್ ಇರುತ್ತೆ. ಸಡನ್ನಾಗಿ 300, 400, 500 ಪಾಯಿಂಟ್ಸ್, ನಾವು ಯೂಶಲಿ 300, 500 ರೇಂಜೆಲ್ಲ ಇಟ್ಟಿರ್ತೀವಿ ಬೇಸ್ಡ್ ಆನ್ ATR. ಸೊ ಅದನ್ನೆಲ್ಲ ಕ್ರಾಸ್ ಮಾಡಿ ಆಚೆ ಹೋಗುತ್ತೆ. ಸೊ ಹಾಗಾಗಿ ಹುಷಾರಾಗಿರಬೇಕು. IPOದು ನೋಡೋದಾದರೆ ಯಾವುದು ಇದ್ದಂಗಿಲ್ಲ, ಸ್ಟಿಲ್ ಒಂದ್ಸಲಿ ನೋಡ್ಬಿಡೋಣ. IPOದು ಇಲ್ಲ, ಯಾವುದೂ ಇಲ್ಲ. ಕೊನೆಗೆ ವರಿ ಮಾಡೋದು ಬೇಡ. ಕಳೆದ ವಾರದ್ದು ಒಂದು ನೋಡ್ತಾ ಇದ್ದೆ. ಓವರಾಲ್ ಇದನ್ನು ನೋಡ್ತಾ ಇದ್ದರೆ ಸ್ವಲ್ಪ ಇದನ್ನು ಝೂಮ್ ಔಟ್ ಮಾಡ್ತೀನಿ. ಇದನ್ನು ತೋರ್ಸೋಕ್ಕಷ್ಟೇ ನಾನು ತೋರಿಸ್ತಾ ಇರೋದು. ಸೊ ನೋಡಿ, ಅದರಲ್ಲೂ ಇಲ್ಲಿ ನೋಡಿ ಬೇರಿಶ್ ಅಂತ ಹೇಳಿದೆ. ಬೇರಿಶಿಂದ ಲಾಂಗ್ ಸೈಡ್ ಹೋಗಿ ತಿರ್ಗಾ ಕಂಪ್ಲೀಟ್ ಕ್ಲೋಜರಲ್ಲಿ ಬೇರಿಶ್ ಈ ಥರದ್ದೆಲ್ಲ ಆಗ್ತವೆ. ಒಂದು ಸೈಡ್ ಹೋಗೋದು, ಅದರಿಂದ ರಿವರ್ಸಲ್ ಬರೋದು, ಈ ಥರದ್ದೆಲ್ಲ ಆಗ್ತವೆ. ಅದರಲ್ಲೂ ಎಸ್ಪೆಷಲಿ ಅಶೋಕ್ ಲೈಲ್ಯಾಂಡ್ ಹೇಳ್ತಾ ಇದೆ 212.9 ಟಚ್ ಆಯಿತು ಲೋಸ್ ಹೈ ಸೈಡಲ್ಲಿ, ಅಲ್ಲಿಂದ ರಿಜೆಕ್ಷನ್ ಬಂತು. ಬಟ್ 213 ಅಬೋವ್ ಓನ್ಲಿ ಬುಲ್ಲಿಶ್ ಅಂತ ಹೇಳಿದ್ದೆ. ಸೊ ಹಾಗಾಗಿ ಒಂದು 100% ಬುಲ್ಲಿಶ್ ಇರಲಿಲ್ಲ ವೀಕ್ಲಿ ಪೊಸಿಷನ್ ತೊಗೊಳೋರು. ಡೈಲಿಲೂ ಸಹಿತ ಆ್ಯಕ್ಚುಲಿ ಬುಲ್ಲಿಶ್ ಅಬೋ ಬೇರಿಶ್ ಬಿಲೋ ಇದನ್ನು ನೋಡೋದು ಅಗತ್ಯ ಇಲ್ಲ. ಸ್ಟಿಲ್ ಈ ವೀಕಿಂದ ಇದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ರೇಂಜ್ ವೈಸ್ ನ್ಯಾರೋ ರೇಂಜ್ ಮಸ್ಟ್ ಟ್ರೇಡ್ ಅಂದಿದೆ. ಈ 1-2 ಚೆನ್ನಾಗಿ ಕೊಟ್ಟಿದೆ, ಬಟ್ ಈ 1-2 ಇವನ್ ಇದು ಕೂಡ ಓಕೆ 6% ಎಲ್ಲ ಕೊಟ್ಟಿದೆ. ಬಟ್ ಇದೊಂದು CG ಪವರು ಅಷ್ಟೊಂದು ಮೂವ್ ಆಗಿಲ್ಲ. ಬಟ್ ನ್ಯಾರೋ ರೇಂಜಿಂದ ಇದ್ದಿದ್ದು ಓವರಾಲ್ ಕ್ಲೋಸಲ್ಲಿ 0.43 ಕ್ಲೋಸ್ ಆಗಿದೆ. ನ್ಯಾರೋ ಎಂಡ್ ಆಫ್ ದ ವೀಕ್ ನ್ಯಾರೋ ಕ್ಲೋಸ್ ಆಗಿದ್ದು ಒಂದು ಅಬ್ಸರ್ವೇಷನು. ಸೊ ಓವರಾಲ್ ಚೆನ್ನಾಗೇ ಕೊಟ್ಟಿದೆ ಮಾರ್ಕೆಟು ಕಳೆದ ವಾರ. ಇವಾಗ ಸ್ಟಾಕು ಮಾರ್ಕ್ ಮಾಡ್ಕೊಳ್ಳಿ, ಸ್ವಲ್ಪ ನಿಧಾನಕ್ಕೆ ಹೇಳ್ತಿದ್ದೀನಿ. ಸೊ ಅಶೋಕ್ ಲೈಲ್ಯಾಂಡ್, ಏಷ್ಯನ್ ಪೇಂಟು, ಆಕ್ಸಿಸ್ ಬ್ಯಾಂಕು, BDL, BEL, BHEL, BPCL, ಗೇಲ್, ಹಿಂಡಾಲ್ಕೋ, ಇಂಡಿಯನ್ ಬ್ಯಾಂಕು, ಇಂಡಿಗೋ, ಇನ್ಫಿ, IOC. ಇನ್ಫಿ ಬೇಕಾಗಿಲ್ಲ ಆ್ಯಕ್ಚುಲಿ, ಸ್ಟಿಲ್ ಬಂದಿದೆ ನನ್ನ ಲಿಸ್ಟಲ್ಲಿ, ಸ್ಟಿಲ್ ಓಕೆ. IOC, KNS, KEA, KFinTech, ಲಾರೆನ್ಸ್ ಲ್ಯಾಬು, ಮ್ಯಾನ್ಕೈಂಡು, MCX, MFSL, ಶ್ರೀರಾಮ್ ಫಿನ್, TVS ಮೋಟಾರ್, ಅಲ್ಟ್ರಾಸ್ ಟೆಕ್ ಸಿಮೆಂಟು, ವೇದಾಂತ. ಸೊ ಇದು ಆ್ಯಕ್ಚುಲಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಇದನ್ನು ಆ್ಯಕ್ಚುಲಾಗಿ.
ಸೊ ಬೇರಿಶ್ ಅಂತ ಬಂದಿದ್ ಕೂಡ ಅಥವಾ ವಾರ್ಡಿಕ್ಟ್ ಏನಿದೆ ಆಸ್ ಆಫ್ ನೌ ಅಂತ ಹೇಳ್ಬಿಟ್ಟಿದ್ದೀನಿ ಅದಕ್ಕೆ. ಸೊ ಮೂಮೆಂಟು ಇದು ಇದರಿಂದ ಮೇಲ್ ಹೋಯ್ತು ಅಂದರೆ ಮಾತ್ರ ಬುಲ್ಲಿಶ್ ಕಂಪ್ಲೀಟು. ಇದಕ್ಕಿಂತ ಕೆಳಗಡೆ ಬಂತು ಅಂದರೆ ಬೇರಿಶ್. ಈ ಒಂದು ನಂಬರ್ಗಳು ಸಹಿತ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದು ಫೇರ್ ಆಗಿ ಒಂದು ಬೇಸ್ಡ್ ಆನ್ ಸಿ ಜಿ ಇಟ್ಕೊಂಡಿರೋದು. ಇಲ್ಲಾಂದರೆ ನೀವು ಫಿಬ್ ಬೇಸ್ಡು ಇದು ಮಾಡೋವಂಥದ್ದು. ಫಿಬ್ ಬೇಸ್ಡ್ ವಿಡಿಯೋದಲ್ಲಿ ಒಂದು ಕೊಡ್ತಿದ್ದೀನಿ, ಅದನ್ನು ಫಾಲೋ ಮಾಡಿ. ಸಪ್ರೇಟಾಗಿ ಒಂದು ಯೂಟ್ಯೂಬಲ್ಲಿ ನಾನು ಇಲ್ಲಿ ತೋರಿಸ್ತೀನಿ, ಯೂಟ್ಯೂಬಲ್ಲಿ ನಂದು ಎಲ್ಲಿದೆ ಅಂತ. ಚಾನಲಲ್ಲಿ ಆ್ಯಕ್ಚುಲಿ 2 ಸೆಕ್ಷನ್ ಇದೆ. ಮೇಯ್ನ್ ಆಗಿ ಒಂದು ವೀಕ್ಲಿ ರಿವ್ಯೂ ಬೇಸ್ಡು. ಸೊ ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಆ್ಯಕ್ಚುಲಿ ಕಂಟೆಂಟ್ಗೆ ಹೋದರೆ ಸೊ 2 ಪ್ಲೇ ಲಿಸ್ಟಲ್ಲಿ ನೋಡ್ಬೋದು. ಮೇಯ್ನ್ ಇದ್ರಲ್ಲಿ ಗೊತ್ತಾಗುತ್ತೆ. ಸ್ಟಾಕ್ ರೆಕಮೆಂಡೇಶನ್ ವೀಕ್ಲಿ ಇದಿರುತ್ತೆ. ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ರಿಲೇಟೆಡಲ್ಲಿ ಕಂಪ್ಲೀಟ್ಲಿ ರಿಲೇಟೆಡ್ ಟು ಒಂದು ಈ ಸ್ಟಾಕ್ ಟ್ರೇಡ್ ಮಾಡೋದು ಹೆಂಗೆ, ಆಪ್ಷನ್ ಟ್ರೇಡಿಂಗು ಬೇಸಿಕ್ಸ್ಗೆ ಏನೇನು ಬೇಕು ರೂಲು, ಇದೆಲ್ಲ ಸೇರಿಸಿರ್ತೀನಿ. ಹೊಸದೊಂದು ಅಡಿಷ್ನಲ್ ವಿಡಿಯೋ ಇದ್ರ ಜೊತೆ ಹಾಕಿರ್ತೀನಿ. ಅದು ಮಸ್ಟ್ ಅಂಡ್ ಶುಡ್ ಆ್ಯಕ್ಚುಲಿ ಅದನ್ನು ನೋಡ್ಕೊಬೇಕು ನೀವು. ಸೊ ಒಂದು ಎಕ್ಸಾಂಪಲ್ ಇದರಲ್ಲೂ ತೋರಿಸ್ಬಿಡ್ತೀನಿ ಇವಾಗ, ತುಂಬ ಕನ್ಫ್ಯೂಷನ್ ಬೇಡ. ಸೊ ಎಸ್ಪೆಷಲಿ ಇವಾಗ ಬಿ ಇ ಎಲ್ ಬೇಡ ನನಗೆ. ಇವಾಗ ಇದು ಈ ಸ್ಟಾಕ್ದಲ್ಲೂ ಒಂದು ಹೈಲೈಟ್ ಮಾಡಬೇಕು ಇದರಲ್ಲಿ. ಸೊ ನಾನು ಹೇಳ್ದಂಗೆ ಒಂದು ಕಂಜಂಕ್ಷನ್ನು ಶನಿ ಮತ್ತು ಒಂದು ಶುಕ್ರನ ಕಂಜಂಕ್ಷನ್ನು ಯುದ್ಧ ಆಗುತ್ತೆ. ಯುದ್ಧ ಅಂದರೆ ಒಂದು ಫೈಟಿಂಗು ಲೇಮನ್ ಲ್ಯಾಂಗ್ವೇಜಲ್ಲಿ. ಸೊ ಹಾಗಾಗಿ ಆ ಜೊತೆ ಇದರಲ್ಲಿದ್ದಾಗ ಒಂದು ಘರ್ಷಣೆ ಆದಾಗ ಸೊ ವ್ಯತ್ಯಾಸಗಳು, ಎಸ್ಪೆಷಲಿ ಆಯಿಲ್, ಹೆವಿ ಮೆಟಲ್ಸ್ ಇಂಡಸ್ಟ್ರಿಗಳು, ಸ್ಪೆಷಲಿ ಒಂದು ಲಕ್ಸುರಿ ರಿಲೇಟೆಡ್ ಐಟಮ್ಸ್, ಎಸ್ಪೆಷಲಿ ಟ್ರೆಂಟ್ ಅಂತಿದೆ ಅವಾಗ. ಆಮೇಲೆ ಮ್ಯಾಕ್ಸ್ ಫ್ಯಾಷನ್ ಅಂತಿರ್ಬೋದು. ಮ್ಯಾಕ್ಸ್ ಫ್ಯಾಷನ್ ಇದರಲ್ಲಿಲ್ಲ ಆ್ಯಕ್ಚುಲಿ, ಎಫ್ ಅಂಡ್ ಸ್ಟಾಕ್ಸಲ್ಲಿಲ್ಲ. ಸ್ವಿಗ್ಗಿ, ಝೊಮ್ಯಾಟೊ ಈ ಥರದ್ದು ಬರ್ತವೆ ಕೆಲವು ಸಲ ಶುಕ್ರನ್ ರಿಲೇಟೆಡು. ಅಂದರೆ ಒಂದ್ಸಲ ಲಕ್ಸುರಿ ಡೈಲಿ ಕನ್ಸ್ಯೂಮಬಲ್ಸು ಇದರಲ್ಲಿ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸೋ ಹಂಗೆ. ಸೊ ಹಾಗಾಗಿ ಅಂಥದ್ದು ಸೆಕ್ಟರ್ ಸ್ಟಾಕ್ಸ್ಗಳು, ಆಯಿಲ್ ಹೇಳಿದ್ದೀನಿ ಆಲ್ರೆಡಿ. ಸೊ ಅದೊಂದು ಇರ್ತವೆ. ಮತ್ತು ಒಂದು ಫೈನಾನ್ಷಿಯಲ್ ರಿಲೇಟೆಡ್ ಸೆಕ್ಟ್ರು, ಯಾಕಂದರೆ ಗುರು 13ನೇ ತಾರೀಕು ಒಂದು ಚೇಂಜ್ ಆಗೋದ್ರಿಂದ 11ನೇ ತಾರೀಕು ಚೇಂಜು ಎಫೆಕ್ಟು 12ರ ನಂತರ ಒಂದು ಕಾಣಿಸುತ್ತೆ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಕೊಡುತ್ತೆ. 100% ಹಿಂಗೆ ಅಂತಲ್ಲ. ಸೊ ಅದೊಂದು ನೋಡ್ಕೊಬೇಕಾಗುತ್ತೆ. ಬ್ಯಾಂಕ್ಸ್ ರಿಲೇಟೆಡ್ ಸೆಕ್ಟರು, ಫೈನಾನ್ಷಿಯಲ್ ಸೆಕ್ಟರ್ ಸ್ವಲ್ಪ ನೋಡಬೇಕು. ಸೊ ಎಜುಕೇಷನ್ ಸೆಕ್ಟರ್ಗಳು, ಸೊ ಇಂಥದ್ದೆಲ್ಲ ನೋಡಬೇಕಾಗುತ್ತೆ. ಆಮೇಲೆ ಒಂದು ಇಲ್ಲಿ ಹೇಳ್ದಂಗೆ ಒಂದು ಯುದ್ಧ ಇರೋದು. ನಿಫ್ಟಿ ಹೇಗೆ ಒಂದು ಇದಾಗ್ತವೆ, ನಿಫ್ಟಿ ಫಾಲೋಯಿಂಗ್ ಸ್ಟಾಕ್ಸ್ಗಳು ಯಾವುದಿದಾವೆ ಅದ್ರ ಮೇಲೆ ಆದಷ್ಟು ವರ್ಕ್ ಮಾಡಿ. ರಿಲಯನ್ಸ್ ಇದೆ, ಜುಪಿಟರ್ ಒಂದು ಇಷ್ಟು ದಿವಸ ಅಸ್ತನ ಆಗಿದ್ದ, ಒಂದು ಸ್ವಲ್ಪ ಮಧ್ಯದಲ್ಲಿ ತಿರ್ಗಾ ಇವಾಗ ಉದಯ ಆಗ್ತಿದ್ದಾನೆ. ಸೊ ಹಾಗಾಗಿ ಒಂದು ಕಮ್ಯುನಿಕೇಷನ್ ರಿಲೇಟೆಡ್ ಏನೇನು ಪ್ರಾಬ್ಲಮ್ಸ್ ಇರ್ತಾವೋ ಅಥವಾ ಒಂದು ಕಮ್ಯುನಿಕೇಷನ್ ಸೆಕ್ಟರ್ಗಳು. ಸೊ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಒಂದು ಚಾಲೆಂಜ್ ಆಗಿತ್ತು. ಸೊ ಚೇಂಜಸ್ಸು ಒಂದು 11ನೇ ತಾರೀಕು ನಂತರ ಒಂದು ಕಾಣ್ಬೋದು ಅಂದ್ಕೊಂಡಿದ್ದೀನಿ. 100% ಅಂತಲ್ಲ. ಸೊ ಅದನ್ನು ನೋಡಬೇಕು. ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಎಸ್ಪೆಷಲಿ ಈಗ ಇಂಡಿಯನ್ ಬ್ಯಾಂಕ್ ಅಂತ ನೋಡೋಣ. ಇಂಡಿಯನ್ ಬ್ಯಾಂಕು ತುಂಬ ಚೆನ್ನಾಗಿ ರ್ಯಾಲಿ ಕೊಟ್ಟಿದೆ. ಸೊ ಇಂಡಿಯನ್ ಬ್ಯಾಂಕು ನನ್ನ ಇದ್ರ ಪ್ರಕಾರ ಆಲ್ರೆಡಿ ಇಲ್ಲೇ ತೋರಿಸ್ಬಿಡ್ತೀನಿ, ಬೇರೆ ಏನು ಬೇಡ. ಇಂಡಿಯನ್ ಬ್ಯಾಂಕ್ ವಾಚ್ ಲಿಸ್ಟ್ ಮಾಡ್ಕೊಳ್ಳಿ, ದನ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀನಿ. ದನ್ನ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿದೆ ದನ್ ಅಕೌಂಟ್ ಓಪನ್ ಮಾಡ್ಕೊಳಕ್ಕೆ. ನಿಮಗೂ ರಿವಾರ್ಡು, ನನಗೂ ರಿವಾರ್ಡ್ ಸಿಗುತ್ತೆ. ಸೊ ಅಡಿಷ್ನಲಿ ನೀವು ನನ್ನ ಜೊತೆ ಕನೆಕ್ಟ್ ಆಗಿರ್ತೀರಾ, ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ, ಅದು ಮುಂದಿನ ದಿವಸಗಳಲ್ಲಿ ಸಿಗುತ್ತೆ. ಅದನ್ನು ನೋಡ್ತಾ ಇರಿ. ಕ್ಲಾಸಸ್ ಯಾರು ಇಷ್ಟಪಡ್ತೀರೋ ಕ್ಲಾಸ್ ಸೇರ್ಕೊಳ್ಳಿ. ಬೇಸಿಕ್ಸ್ ಕ್ಲಾಸು ಒಂದು 2 ಬೇಸಿಕ್ ಟಿಪ್ಸ್ ಹೇಳ್ಕೊಡ್ತೀನಿ. ಅದರಿಂದನೇ ಸ್ವಲ್ಪ ತಕ್ಕ ಮಟ್ಟಿಗೆ ದುಡ್ಡು ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗ್ಬೋದು. ಸೊ ಫ್ರೀ ಅಂತ ಹೇಳಿದ್ದೀನಿ. ಫ್ರೀಗೆ ಯಾವುದೇ ಒಂದು ಇದಕ್ಕೆ ತೊಗೊಂಡೆ ಒಂದು ದನ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ದನ್ನಿಂದ ನಿಮಗೆ ಏನು ಲಾಭ ಅಂದರೆ ಟ್ರೇಡಿಂಗ್ ವ್ಯೂದ ಜೊತೆ ಇಂಟಿಗ್ರೇಟ್ ಮಾಡ್ಬೋದು. ಟ್ರೇಡಿಂಗ್ ವ್ಯೂ ಥರನೇ ಒಂದಿಷ್ಟು ಇಂಟರ್ಫೇಸ್ ಸಿಗ್ತವೆ. ವಾಚ್ ಲಿಸ್ಟ್ ಎಲ್ಲ ಮಾಡಿಕೊಂಡು ಚೆನ್ನಾಗಿರುತ್ತೆ. ಸ್ಕ್ಯಾನರ್ ಚೆನ್ನಾಗಿದೆ ಆ್ಯಕ್ಚುಲಿ. ಆಪ್ಷನ್ ಟ್ರೇಡಿಂಗಿಗೆ ಅವ್ರದ್ದೇ ಒಂದು ಸಪ್ರೇಟ್ ಇದೆ. ಬಟ್
ದ ಝೆರೋದಾದಲ್ಲಿದೆ ಆ್ಯಕ್ಚುಲಿ ಸೆನ್ಸಿಬಲಲ್ಲೂ ಇದೆ. ಅದ್ರ ಥರನೇ ಇವ್ರದ್ರಲ್ಲೂ ಇದೆ. ಬಟ್ ಸ್ಕ್ಯಾನರ್ದೆಲ್ಲ ಚೆನ್ನಾಗಿದೆ. ಒಂದು ಡೈಲಿ ಹೊಸ ಹೊಸದು ಬಿಡ್ತಾ ಇದ್ದಾನೆ. ಹೊಸ ಹೊಸ ಇಂಡಿಕೇಟರ್ ಅವರೇ ಡೆವಲಪ್ ಮಾಡ್ತಿದ್ದಾರೆ. ಏನೇನು ಬೇಸಿಕ್ಸ್‌ಗೆ ಬೇಕಾಗಿದೆಯೋ ಅದೆಲ್ಲ ಒಂದು ಬರುತ್ತೆ. ಸೊ ಈಗ ಕ್ಲೋಸಿಂಗ್ ಬೇಸಿಸ್ ಮೇಲೆ ಇಂಡಿಯನ್ ಬ್ಯಾಂಕು ಒಂದು ಫ್ಲಾಟಾಗಿ ಕ್ಲೋಸ್ ಆಗ್ತಿದೆ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಬಂದರೆ ಸೂಪರ್ ಟ್ರೆಂಡ್ ಹಾಕೊಂಡ್ಬಿಡ್ತೀನಿ ಇದಕ್ಕೆ. ಸೂಪರ್ ಟ್ರೆಂಡ್ ಇದ್ದರೆ ಒಂದು ಸ್ವಲ್ಪ ನಿಮಗೆ ಇದು. ಸೊ ಇಲ್ಲಿ ಬೈ ಸಪೋರ್ಟ್ ಅಂತ ಬರ್ತಾ ಇದೆ. ಇದರಿಂದ ಇವಾಗ ಕೆಳಗಡೆ ಬಂತು ಅಂದರೆ ಡೌನ್ ಸೈಡ್ ಹೋಗ್ಬಿಡುತ್ತೆ. ಸೊ ಇಲ್ಲಿ ಪ್ರಸ್ತುತ ಏನಿದೆ ಇದ್ರ ಪ್ರಕಾರ ಬೇರಿಶ್ ಟ್ರೆಂಡ್ ಅಂತ ಇದೆ ಇಂಡಿಯನ್ ಬ್ಯಾಂಕು. ಎಸ್ಪೆಷಲಿ ಹೌದು, ಇಲ್ಲಿ 15 ಮಿನಿಟ್ಸಲ್ಲಿ ನೋಡಿದ್ರೆ ಆಲ್ರೆಡಿ ನಿಮಗೆ ನೆಗೆಟಿವ್ ಸೈಡಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಸೆಲ್ ಇಂಡಿಕೇಟರ್ ಬಂದಿದೆ ಇಲ್ಲಿ. ಬಟ್ ಏನಾಗುತ್ತೆ ಇಲ್ಲಿ ಒಂದು ಕ್ಯಾಂಡ್ಲು 937.9 ಅಂತ ಏನಿದೆ ಅದಕ್ಕಿಂತ ಕೆಳಗಡೆ ಹೋಗಬೇಕು. ಸೊ ಇಲ್ಲಿನ ಪ್ರಕಾರ ನಾನು ಹೇಳೋದು 949 939ಗಿಂತ ಕೆಳಗಡೆ ಹೋದರೆ ಕಂಪ್ಲೀಟ್ ಬೇರಿಶ್ ಅಂತ ಹೇಳೋದು. ಸೊ 939.4ಅಲ್ಲಿದೆ. ಒಂದು ಕಂಪ್ಲೀಟ್ ಇದಕ್ಕಿಂತ ಕೆಳಗಡೆ ಕ್ಲೋಸ್ ಆಗಬೇಕು ಆ್ಯಕ್ಚುಲಿ. ಈ ಏನು ATR ಲೈನ್ ಅಂತ ಫಾರ್ಮ್ ಆಗಿರುತ್ತೆ ಸೂಪರ್ ಟ್ರೆಂಡಲ್ಲಿ. ಸೊ ಇಲ್ಲಿ ಒಂದು 936ಅಲ್ಲೂ ಎಂಟ್ರಿ ಆದರೂ ಇನ್ನೂ ಬೆಟರ್ ಆ್ಯಕ್ಚುಲಿ. ಯಾಕಂದರೆ ನನ್ನ ವೀಕ್ಲಿ ಲೋ ಅಂತ ಏನಿದೆ ಇಲ್ಲಿಂದ 6ದು 3 ಗಂಟೆದು ಲೋ 936.65 ಅದು ಇದ್ರದ್ದು ಲೈನಿಗೆ ಎಕ್ಸಾಕ್ಟಾಗಿ ಹೆಚ್ಚು ಕಮ್ಮಿ ಮ್ಯಾಚ್ ಆಗಿರುತ್ತೆ. ಸೊ ಅದಕ್ಕಿಂತ ಕೆಳಗಡೆ ಹೋಯ್ತು ಅಂದರೆ 100% ಜಾಸ್ತಿ. ಈಗ ಏನಾಗುತ್ತೆ, ಹಿಂದಿನ ದಿವಸದಲ್ಲೂ ಹೇಳಿದ್ದೆ ನಾನು. ಸೊ ರೇಂಜ್ ಬೌಂಡ್ ಆಗೋಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಒಂದು ATR ಏನಿದೆ ಹೀಗೆ ಬಂದು ಫ್ಲ್ಯಾಟಾಗಿ ನಿಂತ್ಬಿಡ್ತು ಅಂದರೆ ಇದು ಇಲ್ಲಿ ಟಚ್ ಆಗಿ ರಿವರ್ಸ್ ಬರುತ್ತೆ. ಆಮೇಲೆ ಇದು ಹಿಂಗೆ ಇಳ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಲೈನ್ ಟಚ್ ಆಗೋ ತನಕ ಕಾಯಿರಿ. ಇದಕ್ಕಿಂತ ಮೇಲೆ ಹೋಯ್ತು ಅಂದರೆ ಬುಲ್ಲಿಶ್ ಅಂತ ತೊಗೊಂಡ್ಬಿಡ್ಬೋದು. ಬಟ್ 100% ಬೇರಿಶು ಇದಕ್ಕಿಂತ ಕೆಳಗಡೆನೆ. ಇಲ್ಲ ಅಂದರೆ ಇಲ್ಲೇನಾಗುತ್ತೆ, ಇಲ್ಲಿ ಬರುತ್ತೆ, ತಿರ್ಗಾ ಇಲ್ಲಿ ಟಚ್ ಆಗುತ್ತೆ, ಹಿಂಗೆ ಹೋಗುತ್ತೆ, ಇಲ್ಲಿ ಹೋಗುತ್ತೆ. ಸೊ 936.9 ಏನು ಲೋ ಮಾಡಿದೆ ಇದ್ರದ್ದು, ಇದಕ್ಕಿಂತ ಕೆಳಗಡೆ ಹೋಯ್ತು ಅಂದರೆ ಕಂಪ್ಲೀಟಾಗಿ ಬೇರಿಶ್. ಈ ಲೈನ್ಗಿಂತ ಮೇಲೆ ಹೋಯ್ತು ಅಂದರೆ ಈ ಒಂದು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಇದೊಂದು ಆ್ಯಕ್ಟ್ ಆಗುತ್ತೆ ರೆಸಿಸ್ಟೆನ್ಸ್. ಸೊ ಇದೆಲ್ಲ ನಾನು ಮಾರ್ಕೆಟ್ ಸ್ಟ್ರಕ್ಚರು, BOS, ಚೇಂಜ್ ಆಫ್ ಇದು ಎಲ್ಲ ಕೊಟ್ಟಿದ್ದೀನಿ ಇದರಲ್ಲಿ. ವಿಡಿಯೋ ಇನ್ನೊಂದು ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಅದನ್ನೆಲ್ಲ ಇದಕ್ಕೆ ಫಾಲೋ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಟ್ರೇಡಿಂಗಿಗೆ ನೀವು ಕೇವಲ ಒಂದು ಇಂಡಿಕೇಟರ್ ಅಲ್ಲದೆ ಮಾರ್ಕೆಟ್ ಸ್ಟ್ರಕ್ಚರು, ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲೆಲ್ಲಿದ್ದಾವೆ, ಸ್ಟ್ರಾಂಗ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ ಎಲ್ಲಿದೆ ಅದನ್ನು ನೋಡ್ಕೊಳಕ್ಕೆ ನಿಮಗೆ ಬೇಕೇ ಬೇಕು. ಅದನ್ನು ಆ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಜೊತೆನೇ ಹಿಂದೆ ಹಾಕಿರ್ತೀನಿ. ಸೊ ನೋಡ್ಕೊಳ್ಳಿ, ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸದ್ಯದ ಮಟ್ಟಿಗೆ ಬೇರಿಶ್ ಅಂತ ಕಂಡ್ರು 100% ಬೇರಿಶು ಇದಕ್ಕಿಂತ ಕೆಳಗೆ ಆಗುತ್ತೆ. ಸೊ ಪೊಸಿಷನ್ ಯಾರಾದ್ರು ತೊಗೊಳೋರಿದ್ರೆ ಸೊ ಈ ಒಂದು 936.9ಗಿಂತ ಕೆಳಗಡೆ ಹೋಯ್ತು ಅಂದರೆ ಕಂಪ್ಲೀಟ್ ಕ್ಲೋಸ್ ಆಗಬೇಕು ಇದರಿಂದ. ಆವಾಗ ಒಂದು ಟ್ರೇಡ್ ತೊಗೊಬೋದು. ಇದಕ್ಕಿಂತ ಕಂಪ್ಲೀಟ್ ಮೇಲು ಕ್ಲೋಸ್ ಆಯಿತು ಅಂದರೆ ಒಂದು ಬುಲ್ಲಿಶ್ ಸೈಡ್ ಅಂತ ಇರುತ್ತೆ. ಇಲ್ಲ ಅಂದರೆ ಇದರಲ್ಲೇ ರೇಂಜ್ ಬೌಂಡ್ ಆಗುತ್ತೆ. ಹಾಗಾಗಿ ಒಂದು ರೇಂಜ್ ಕೊಟ್ಟಿರ್ತೀನಿ, ಅದನ್ನು ನೋಡಬೇಕಾಗುತ್ತೆ. ಇವನ್ ನನ್ನ KNS ಅಂತ ತೊಗೊಂಡ್ರೆ ಆಲ್ರೆಡಿ ಡೌನ್ ಸೈಡಲ್ಲಿದೆ, ಮತ್ತಷ್ಟು ಒಂದು ಹೋಗುತ್ತೆ. ಆಲ್ರೆಡಿ ಇದಕ್ಕಿಂತ ಕೆಳಗಡೆ ಇದೆ. ಈ ಲೈನಿಂದ ಕೆಳಗೆ ಹೋಯ್ತು ಅಂದರೆ ಡೈರೆಕ್ಟಾಗಿ ಹಿಂದಿನ ಒಂದು ಹೈ ಏನು ಫಾರ್ಮ್ ಆಗಿತ್ತು ಅಥವಾ ಲೋ ಏನು ಫಾರ್ಮ್ ಆಗಿತ್ತು ಇಲ್ಲಿ ತನಕ ಬಂದ್ಬಿಡುತ್ತೆ. 100-150 ಪಾಯಿಂಟ್ಸ್ ಅಷ್ಟು ಬೀಳೋ ಸಾಧ್ಯತೆಗಳು ಇರ್ತವೆ. 100% ಇದು ಅಂತಲ್ಲ. ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗಳು ಈ ಲೆವೆಲ್ಸ್ಗಳೇ ಆಗಿರ್ತವೆ. ಸೊ ನೋಡ್ಕೊಳ್ಳಿ ಅದನ್ನು. ಸೊ ಫಾಲೋ ಮಾಡಿ. ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ. ಅಶೋಕ್ ಲೈಲ್ಯಾಂಡು, ಏಷ್ಯನ್ ಪೇಂಟ್ ಆಲ್ಮೋಸ್ಟ್ ನಾನು ಆ ಸೆಕ್ಟರ್ ಬೇಸ್ ಮೇಲೆ ಹೈಲೈಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 100% ಎಲ್ಲನೂ ವರ್ಕ್ ಆಗುತ್ತೆ ಅಂತಲ್ಲ. ಕೆಲವು ಸಲ ಇವತ್ತು ವರ್ಕ್ ಆಗದೆ ಇರ್ಬೋದು, ಕೆಲವು ನಾಳೆ ವರ್ಕ್ ಆಗುತ್ತೆ. ನಿಮ್ಮದು ಏನು ಫಸ್ಟ್ ಕೆಲಸ ಅಂತು ಅಂದರೆ ವಾಚ್ ಲಿಸ್ಟ್ಗೆ ಹಾಕ್ಕೊಳ್ಳಿ. ಫಸ್ಟ್ 5 ಮಿನಿಟ್ಸ್ ಹೈ ಆ್ಯಂಡ್ ಲೋ ಬ್ರೇಕ್ ಮಾಡ್ಕೊಳ್ಳಿ. ಇದರಲ್ಲೇ ಎಕ್ಸಾಂಪಲ್ ತೋರಿಸ್ತೀನಿ ತಿರ್ಗಾ. ಸೊ ನಾನು ಇದನ್ನು ಏನು ಆಫ್ ಮಾಡ್ತೀನಿ, ಬೇರೆ ಏನು ಬೇಡ ನನಗೆ. ಸೊ ನನಗೆ ಇದು 915 ಫಸ್ಟ್ ಹೈ ಆ್ಯಂಡ್ ಲೋ ಮಾರ್ಕ್. ಇದರಿಂದ ಮೇಲ್ ಹೋಯಿತು, ನನಗೆ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಬಿಲ್ಡ್ ಆಯಿತು. ಯಾಕಂದರೆ ಕಮ್ಮಿ ಇತ್ತು. ಇವನ್ CPRಗಿಂತ ಕೆಳಗಡೆ ಇರುತ್ತೆ, ಸೆಂಟ್ರಲ್ ಪಿವೋಟ್ ರೇಂಜ್ ಅಂತ ಹೇಳ್ತಾರೆ, ಅದಕ್ಕಿಂತ ಕೆಳಗಡೆ ಇರುತ್ತೆ. VWAPಗಿಂತ ಕೆಳಗಡೆ ಇರುತ್ತೆ. ಮೇಯ್ನಾಗಿ EMAಗಿಂತ ಕೆಳಗಡೆ ಇರುತ್ತೆ. ಸೊ ಹಾಗಾಗಿ ಒಂದು ಡೌನ್ಫಾಲ್ ಆಯಿತು. ನಂದು ಫಸ್ಟ್ ಟಾರ್ಗೆಟ್ ಬೇಸ್ಡ್ ಆನು 1:2 1:3 ಈ ಥರದ್ದೆಲ್ಲ. ಸೊ EMAಲು ಇದನ್ನು ನೋಡಿದ್ರೆ ಸರಿ, ಇದನ್ನು ಹೈ ಆ್ಯಂಡ್ ಲೋ ಬೇಸ್ಡ್ ಆನ್ ಇದನ್ನು ಮಾಡಬೇಕು. ಹಿಂದೆನೂ ಸುಮಾರು ಸರಿ ಹೇಳಿದ್ದೆ ಇದನ್ನೆಲ್ಲ. ಇದೆಲ್ಲ ಬೇಸಿಕ್ಸು. ಸೊ ಅಲ್ಲೇ ಟಚ್ ಆಗುತ್ತೆ, ಅದಕ್ಕಿಂತ ಕೆಳಗೆ ಬರುತ್ತೆ. ಸೊ ಈ ಥರದ್ದೇ ಒಂದು ಟಚ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಟಚ್ ಆಗಲಿಲ್ಲ, ಗ್ಯಾಪ್ ಬಂತು, ಮೇಲ್ಗಡೆ ರಿವರ್ಸ್ ಆಯಿತು. ನೀವು ಎಂಟ್ರಿನ ಇಲ್ಲಿ ಕ್ಲೋಸ್ ಮಾಡ್ಬೋದು. ಸೊ ಇದು ಅಲ್ಲಿ ತನಕ ನೀವು ಇಟ್ಕೊಬೇಕು ಇದನ್ನು. ಇಲ್ಲ ನನಗೆ ಇಲ್ಲೇ ಕ್ಲೋಸ್ ಮಾಡ್ತೀನಿ ಬೇಸ್ಡ್ ಆನ್ ನಿಮ್ಮ
ಏನಂತಾರೆ ರಿಸ್ಕ್ ಮ್ಯಾನೇಜ್ಮೆಂಟು, ರಿಸ್ಕ್ ರಿವಾರ್ಡ್ ರೇಷಿಯೋ ಅದ್ರ ಮೇಲೆ ನೋಡಿಕೊಂಡು ಕ್ಲೋಸ್ ಮಾಡಬೇಕಾಗುತ್ತೆ. ಇದು ಆಲ್ಮೋಸ್ಟ್ ನಂಗೆ ಗೊತ್ತಿದ್ದಂಗೆ ನೋಡಿ, ಇದ್ರದ್ದು ಹೈ ಬ್ರೇಕ್ ಮಾಡಲಿಲ್ಲ. ನನ್ನ ಎಂಟ್ರಿ ಶಾರ್ಟ್ ಪ್ರಕಾರ ಇದ್ರದ್ದೇ ನೋಡಿ ತೋರಿಸ್ತೀನಿ. ಶಾರ್ಟ್ ಪೊಸಿಷನ್ನು ಇಲ್ಲಿಗೆ ಅಂತ ಕೊಟ್ಟರೆ ನನ್ನ ಹೈ ಇದಕ್ಕೆ ಇಟ್ಕೊಬೇಕು. ಒಂಚೂರು ಜಾಸ್ತಿ ಇಟ್ಟರು ಪರವಾಗಿಲ್ಲ. ಇಲ್ಲಿಗೆ ಇಟ್ಕೊಂಡ್ರೆ ಆಲ್ಮೋಸ್ಟ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು 1:5 ಕೊಟ್ಟಿದೆ. ಇವನ್ ಇಲ್ಲಿಗೂ ಸಹಿತ 1:5 ಬಂದಿರುತ್ತೆ. 1:4.7, 1:5, 1:5 ಡೀಸೆಂಟು. 1:5ಗೆ ನೋಡಿ ಅಲ್ಲೇ ರಿವರ್ಸ್ ಆಗುತ್ತೆ ಹೆಚ್ಚು ಕಮ್ಮಿ. 1:3 ರಿವರ್ಸ್ ಆಗ್ಬೋದು, 1:5 ರಿವರ್ಸ್ ಆಗ್ಬೋದು. ಎಲ್ಲ ನೋಡ್ಕೊಬೇಕು. ಸೊ ನನ್ನ ಪ್ರೀವಿಯಸ್ ಈ ಒಂದು ಬೇಸಿಸ್ ಮೇಲೂ ಇದನ್ನು ರಿಮೂವ್ ಅಂತ ಕೊಟ್ಟರು. ನಾನು ಸ್ಟ್ರಕ್ಚರ್ ಹೇಳ್ತಾ ಇದ್ದೆ ಬೇಸ್ಡ್ ಆನ್ ಬೇಸಿಕ್ಕಲ್ಲಿ ಬೇಸಿಕ್ಕು ಇದ್ರದ್ದೇ ಹೈಲೈಟ್ ಮಾಡ್ತೀನಿ. ಹಾರಿಸಾಂಟಲ್ ಲೈನ್ ಇದ್ರ ಡ್ರಾ ಮಾಡಿದ್ರೆ ಅಲ್ಲೇ ರಿಜೆಕ್ಷನ್ ಆಗಿ ಸಪೋರ್ಟ್ ತೊಗೊಂಡು ಇದಾಗ್ತಿದೆ. ಇಲ್ಲ ನಾನು ಇದಕ್ಕಾಯ್ತು ಕ್ಲೋಸಿಂಗ್ ಬೇಸಿಸ್ ಮೇಲೆ ಇದಕ್ಕೆ ಮ್ಯಾಚ್ ಆಗಿರುತ್ತೆ. ಎಕ್ಸಾಕ್ಟಾಗಿ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಕ್ಲೋಸಿಂಗ್ ಬೇಸಿಸಲ್ಲಿ ಆಗಿರ್ಬೋದು, ಹೈ ಬೇಸಿಸ್ ಮೇಲೆ ಆಗಿರ್ಬೋದು, ಇಲ್ಲ ಲೋ ಬೇಸಿಸ್ ಮೇಲೆ ಆಗಿರ್ಬೋದು, ಯಾವುದೋ ಒಂದು ಲೆವೆಲಿಗೆ ಸಪೋರ್ಟ್ ತೊಗೊಂಡು ರಿವರ್ಸ್ ಆಗುತ್ತೆ. ಒಟ್ಟಿನಲ್ಲಿ 1:5 ಒಂದು ಡೀಸೆಂಟ್ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಅದು 1:3 ಮೇಜರ್ ಏನೂ ಆಗಲಿಲ್ಲ ಅಂದರೆ 1:1ಗೆ ರಿವರ್ಸಲ್ ತೊಗೊಳ್ಳಿ. ಸೊ ಯೂಶಲಿ ಏನಾಗುತ್ತೆ, ಎಲ್ಲರೂ ಇಲ್ಲಿ ನೋಡಿ ಬ್ರೇಕ್ ಆಯಿತು ಅಂದ ಕೂಡಲೇ ಇಲ್ಲೇ 1:1 ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ರಿವರ್ಸ್ ಬಂದ್ಬಿಡ್ತು, ಭಯ ಆಗುತ್ತೆ. ನಾನು ಹೇಳೋದು ಇಲ್ಲಿ 2 ಲಾಟ್ಸ್ ಕ್ಲೋಸ್ ಮಾಡ್ಕೊಳ್ಳಿ. ಇನ್ನೊಂದು ಲಾಟ್ ಫೈನಲ್ ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಈ ವಾರದ ವಿಡಿಯೋ. ಚುಟ್ಕಾಗಿ ಮಾಡಿದ್ದೀನಿ. ಏನಾದರೂ ಸಂದೇಹಗಳಿದ್ದರೆ ಮೆಸೇಜ್ ಹಾಕಿ. ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡೋದ್ರೆ ಮ್ಯೂಚುವಲ್ ಫಂಡ್ ಅವರು ಕಾಂಟ್ಯಾಕ್ಟ್ ಮಾಡಿ. ಕ್ಲಾಸಸ್ ವಿಶೇಷವಾಗಿ ಏನಾದರೂ ಮಾಹಿತಿ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ.